ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ ಇದೀಗ ಕವಿತಾ ಇದೆ. ಯಾಕಂದ್ರೆ ಎರಡನೇ ಸುತ್ತಿನ ಮಾತುಕತೆ ನಡೆಯದೆ ಹೋದ್ರೆ ಯುದ್ಧ ಪುನರಾರಂಭ ಆಗುತ್ತೆ ಅನ್ನುವಂತ ಸನ್ನಿವೇಶ ಈಗಲೇ ಕಂಡು ಬರ್ತಾ ಇದೆ. ನಿಮಗೆ ಗೊತ್ತಿರಲಿ, ಇರಾನ್ ಹಾಗೆ ಅಮೆರಿಕ ನಡುವಿನ ಕದನ ವಿರಾಮ 22ನೇ ತಾರೀಕು ಏಪ್ರಿಲ್ 22ನೇ ತಾರೀಕಿನಂದು ಅಂತ್ಯ ಆಗ್ತಾ ಇದೆ. ಅಂದ್ರೆ ಇನ್ನು 3 ದಿನಗಳು ಬಾಕಿ ಉಳಿದಿರು. 2 ವಾರಗಳ ಕದನ ವಿರಾಮ ಘೋಷಣೆ ಆಗಿತ್ತಲ್ಲ, ಅದಿನ್ನು ಮುಕ್ತಾಯ ಆಗೋದಕ್ಕೆ 3 ದಿನ ಬಾಕಿ ಇದೆ. ಮೊದಲ ಸುತ್ತಿನ ಮಾತುಕತೆ ಸರಿಯಾಗಿ ಪೂರ್ಣ ಆಗಿಲ್ಲ. ಹೊರ್ಮುಜ್ ಜಲಸಂಧಿಗೆ ಇರಾನ್ ಅಮೆರಿಕ ಜಲಬೇಲಿ ಹಾಕೋದು ಯಥಾ ಪ್ರಕಾರ ಮುಂದುವರಿತಾ ಇದೆ. ಹೊರ್ಮುಜ್ನಿಂದಲೇ ಇದೀಗ ಗಲ್ಫ್ ವಾರ್ 2.0 ಶುರುವಾಗುತ್ತಾ ಅನ್ನುವಂಥ ಆತಂಕ ಹುಟ್ಟುತ್ತಾ ಇದೆ. ಯಾಕಂತ ಅಂದ್ರೆ ಹೊರ್ಮುಜ್ನ ಅಕ್ಕಪಕ್ಕದಲ್ಲಿ ಆಗ್ತಾ ಇರುವಂಥ ಒಂದಷ್ಟು ಘಟನಾವಳಿಗಳು ಆ ರೀತಿಯಾದಂಥ ಭಯವನ್ನ ಜಗತ್ತಿಗೆ ಹುಟ್ಟಿಸ್ತಾ ಇದೆ. ಏನದು ಘಟನಾವಳಿಗಳು? ನಿಮಗೆ ಹಂತ ಹಂತವಾಗಿ ನಾವು ಹೇಳ್ತಾ ಹೋಗ್ತೀವಿ. ಒಂದು ಕಡೆ ಅಮೆರಿಕ ಹೇಳ್ತಾ ಇದೆ ಹೊರ್ಮುಜ್ ಮೇಲೆ ಸಂಪೂರ್ಣ ನಿಯಂತ್ರಣವನ್ನ ನಾವು ಸಾಧಿಸಿದೀವಿ ಅಂತ. ನಿನ್ನೆ ಮೊನ್ನೆ ಎಲ್ಲ ಟ್ರಂಪ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಪೋಸ್ಟ್ಗಳನ್ನ ಮಾಡಿದ್ದಾರೆ. ಆದರೆ ವಾಸ್ತವದಲ್ಲಿ ಇರಾನ್ ಕೆಲ ನೌಕೆಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಭಾರತದ 2 ಶಿಪ್ಗಳ ಮೇಲೂ ಕೂಡ ಅಟ್ಯಾಕ್ ಮಾಡಿದೆ, ವಾಪಸ್ ಕಳಿಸಿದೆ. ಈಗ ಮತ್ತೆ ಇರಾನ್ ಸಂಪೂರ್ಣವಾಗಿ ಹೊರ್ಮುಜ್ ಅನ್ನ ತನ್ನ ವಶಕ್ಕೆ ಪಡಿತಾ ಇದೆ. ಅಮೆರಿಕ ಇಸ್ರೇಲ್ಗೆ ಇರಾನ್ನ ಸರ್ವೋಚ್ಚ ನಾಯಕ ಎಚ್ಚರಿಕೆಯನ್ನ ಕೊಟ್ಟಿದ್ದು ಸೋಲಿನ ಕಹಿ ಉಣಿಸೋದಕ್ಕೆ ಸಿದ್ಧ ಅಂತ ಮೊಸ್ತಾಬಾ ಖಮನೈ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕ ಹಿಂದೆಂದಿಗಿಂತಲೂ ಸೋಲನ್ನ ಅನುಭವಿಸಲಿದೆ. ಇರಾನ್ನ ಸರ್ಕಾರಿ ಟಿವಿ ಮುಖೇನವಾಗಿ ಮೊಸ್ತಾಬಾ ಖಮನೈ ಈ ಸಂದೇಶವನ್ನ ಕೊಟ್ಟಿದ್ದಾರೆ. ಹೊರ್ಮುಜ್ ಜಲಯುದ್ಧ ಮತ್ತೊಮ್ಮೆ ಆರಂಭ ಆಗ್ತಾ ಇರುವಂತ ಬೆನ್ನಲ್ಲೇ ಹೊರ್ಮುಜ್ ಇರಾನ್ನ ಸರ್ಕಾರಿ ಟಿವಿ ಮುಖೇನವಾಗಿ ಈ ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಅವರು ಪ್ರತೀಕಾರದ ಮಾತನಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕ ಹಿಂದೆಂದಿಗಿಂತಲೂ ಹೀನಾಯವಾಗಿ ಮತ್ತೊಮ್ಮೆ ಸೋಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ವಾರ್ನಿಂಗ್ ಇರಾನ್ ಈ ಹಂತದಲ್ಲೂ ಕೂಡ ಮುಂದಿನ ಹಂತದ ಸವಾಲುಗಳನ್ನು ಎದುರಿಸುವಂತ ನಿಟ್ಟಿನಲ್ಲಿ ಸಿದ್ಧತೆಯಲ್ಲಿದೆ, ಪ್ರಿಪರೇಷನ್ ಅಲ್ಲಿದೆ ಅನ್ನೋದನ್ನ ಸೂಚಿಸ್ತಾ ಇದೆ.